ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ರೆಸಿಪಿ ಬಂದುಬಿಟ್ಟು ಜೀರಾ ರೈಸ್ ದಾಲು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ, ಏನೇನು ಬೇಕು ಅಂತ. ತುಂಬಾ ಈಸಿ ಇದನ್ನು ಮಾಡೋದು. ನೋಡಿ, ಒಂದು ಕುಕ್ಕರಿಗೆ ಒಂದು ಬೌಲಷ್ಟು ಬೇಳೆ ಹಾಕ್ಕೊತಾ ಇದ್ದೀನಿ. ಬೇಳೆನ ಒಂದು ಸರಿ ನೀರಲ್ಲಿ ವಾಶ್ ಮಾಡಿಬಿಡೋಣ. ವಾಶ್ ಮಾಡಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು 2-3 ವಿಸಿಲ್ ಮಾಡಿಸ್ಕೊಂಬರೋಣ ಬನ್ನಿ. ಅದು ಒಂದು ಬಾಂಡೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆಗ್ತಿದ್ದಂಕಲೇ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕೈ ಬಿಡದೆ ಹಿಂಗೆ ಸ್ಪೂನಲ್ಲಿ ಹಾಕ್ತಾಯಿರಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗೆಲ್ಲ ಒಂದು ಬೌಲಿಗೆ ತೊಗೊಂಡಿದ್ದೀನಿ, ಅದನ್ನು ಎತ್ತಿಟ್ಕೊಳ್ಳೋಣ. ತಗೊಂಡು ಅದೇ ಬಾಣಲಿಗೆ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆಗ್ತಿದ್ದಂಕಲೇ 1.5 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಸ್ವಲ್ಪ ಫ್ರೈ ಆಗಲಿ. ಇದು ಫುಲ್ ಫ್ರೈ ಆದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಅದು ಸ್ವಲ್ಪ ಫ್ರೈ ಆಗಲಿ ಕರಿಬೇವೆಲ್ಲ. ನೋಡಿ, ಫ್ರೈ ಆಗಿದೆ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕೋಣ. ಇದಕ್ಕೆ ತುಪ್ಪ ಹಾಕಲೇಬೇಕು. ತುಪ್ಪ ಹಾಕೋದ್ರಿಂದನೇ ಅದು ಫ್ಲೇವರ್ ಬರೋದು ಜೀರಾ ರೈಸಿಗೆ. ನಾನು ಟೈಮ್ ಆಗಿತ್ತು ಅಂತ ಆ ಕಡೆನೂ ದಾಲಿಗೂ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೂ 1-2 ಸ್ಪೂನ್ ಆಯಿಲ್, 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ. ಇವಾಗ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಜೀರಾ ರೈಸಿಗೆ. ಇನ್ನು ಸ್ವಲ್ಪ ಫ್ರೈ ಮಾಡಿದರೆ ಹಾಗೆ ಹೋಯ್ತು. ಇದಕ್ಕೆ ವೈಟ್ ರೈಸ್ ಹಾಕಿ ಕಲಸೋದು. ನೋಡಿ, ಟೊಮೊಟೊನ ಆ್ಯಡ್ ಮಾಡ್ಕೊಂಡಿನಿ. ಇದು ದಾಲ್ಗೆ ಸ್ವಲ್ಪ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಲ್ಲರ್ಗೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರೆ ದಾಲ್ ರೆಡಿ ಆಗುತ್ತೆ. ನೋಡಿ, ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿನೂ ಬೇಡ. ಈ ಥರ ಇದ್ದರೆ ತಣ್ಣಗಾದರೆ ಅದೇ ಗಟ್ಟಿಯಾಗುತ್ತೆ. ನೋಡಿ, ದಾಲ್ ರೆಡಿಯಾಗಿದೆ. ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಇದಕ್ಕೆ ವೈಟ್ ರೈಸ್ ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ. ಇದು 3-4 ಜನಕ್ಕೆ ಆಗುತ್ತೆ ನಾವು ಮಾಡ್ತಾಯಿರೋ ಕ್ವಾಂಟಿಟಿ. ನೀವು ಜಾಸ್ತಿ ಬೇಕು ಅಂದರೆ ಇನ್ನೂ ಈರುಳ್ಳಿ ಎಲ್ಲ ಜಾಸ್ತಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಕಲಸಿದ್ದಾಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿಯಾಗುತ್ತೆ. ನೋಡಿ, ಲಾಸ್ಟಲ್ಲಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕಿದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಇರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟು, ಈಸಿ ವೇಯಲ್ಲೇ ಮಾಡ್ಬೋದು ಇದನ್ನು. ಜಾಸ್ತಿ ಇಂಗ್ರೀಡಿಯೆಂಟು ಏನು ಬೇಕಾಗಿಲ್ಲ, ಜಾಸ್ತಿ ಟೈಮು ಬೇಕಾಗಿಲ್ಲ. ಏನು ಟಿಫನ್ಗೆ ಪ್ಲ್ಯಾನಿಂಗ್ ಇಲ್ಲದೆ ಇರುವಾಗ ಈ ಥರ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.